ಹಾಯ್, ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ದಿಢೀರ್ ಅಂತೇಳಿ ಸ್ವೀಟ್ ಕಾರ್ನ್ ಕಬಾಬ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರ್ ಆಗಿರುತ್ತೆ. ಕಬಾಬ್ನ ಮಾಡ್ತಾ ಇರೋದು ದಿಢೀರ್ ಅಂಥೇಳಿ ಕೂಡಲೇ ಆಗುವಂಥದ್ದು. ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ಲಾಲಿಪಾಪ್ ಅಂತೇಳಿ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ವಿಡಿಯೋ ನೋಡೋಣ ಬನ್ನಿ. ನೋಡಿ, ಒಂದಿಷ್ಟು ಮೆಕ್ಕೆಜೋಳನ ಬಿಡಿಸಿ ಇಟ್ಕೊಂಡಿದ್ದೇನೆ, ಬೇಯಿಸಿಲ್ಲ, ಹಾಗೇ ಇದೆ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತೇನೆ. ನೋಡಿ, ಎಲ್ಲವನ್ನು ಹಾಕ್ತೇನೆ. ನೋಡಿ, ಇದಕ್ಕೆ ಒಂದು 3 ಬ್ಯಾಡಿಗೆ ಮೆಣಸನ್ನು ಹಾಕ್ತೇನೆ. ಹಾಗೆ ಒಂದು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ತುಂಡು ಮಾಡಿ. ಜಾಸ್ತಿ ಹಾಕುವಂಥದ್ದು ಏನಿಲ್ಲ ಇದಕ್ಕೆ ಪದಾರ್ಥ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಚಾ ಹಾಕ್ತೀನಿ ನೋಡಿ, ಆ ಸಕ್ಕರೆ. ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಈಗ ನಾವು ತರಿಯಾಗಿ ರುಬ್ಬಬೇಕು. ಫುಲ್ ಫೈನ್ ಪೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ತರಿಯಾಗಿ ರುಬ್ತೇನೆ. ನೋಡಿ, ಈ ಥರ ಈಗ ರುಬ್ಬಿದೆ ಇದು. ಇದನ್ನೀಗ ಒಂದು ಪಾತ್ರೆಗೆ ತಗೊಂಡ್ಬಿಡ್ತೇನೆ. ಎಲ್ಲವನ್ನು ಹಾಕೊಂಡ್ಬಿಡ್ತೇನೆ ಇದಕ್ಕೆ. ನೋಡಿ, ರುಬ್ಬಿರೋಂಥ ಮಿಶ್ರಣನ ಹಾಕಿದ್ದೇನೆ. ಇದಕ್ಕೀಗ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಮಿಶ್ರಣ ರುಬ್ಲಿಕ್ಕೂ ಜೀರಿಗೆ ಹಾಕಿದ್ವಿ, ಈಗೂ ಕೂಡ ಜೀರಿಗೆ ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾ ಇದ್ದೀನಿ. ಗರಂ ಮಸಾಲೆ ಅರ್ಧ ಟೇಬಲ್ ಸ್ಪೂನು. ನಾವು ರುಬ್ಬೋದಕ್ಕೂ ಕೂಡ ಬ್ಯಾಡಿಗೆ ಮೆಣಸು ಮತ್ತು ಗ್ರೀನ್ ಚಿಲ್ಲಿ 2 ಬಳಸಿದ್ದೀವಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್. ನೋಡಿ, ನಾನು ರುಬ್ಲಿಕ್ಕೂ ಕೂಡ ಉಪ್ಪು ಹಾಕಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಉಪ್ಪು. ಎಳ್ಳು ಹಾಕ್ತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೇಬಲ್ ಸ್ಪೂನು. ಈಗ ಒಂದು ಸಣ್ಣದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ಕಟ್ ಮಾಡಿ ಸಣ್ಣದಾಗಿ. ಹಾಗೆ ಗ್ರೀನ್ ಚಿಲ್ಲಿ ಒಂದು ಹಾಕ್ತಾ ಇದ್ದೀನಿ, ಕಟ್ ಮಾಡಿ. ರುಬ್ಲಿಕ್ಕೂ ಕೂಡ ಹಾಕಿದ್ದೇನೆ. ಇಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡಬೇಕಾಗತ್ತೆ. ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನಿಮಗೆ ಏನಾದರೂ ಗಟ್ಟಿ ಅನಿಸ್ದಿದ್ರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನೋಡಿ, ಈಗ ಹಿಟ್ಟು ಕರೆಕ್ಟಾಗಿದೆ. ಇದು ನಾನು ಹೇಳಿರೋ ಮೆಜರ್ಮೆಂಟ್ ಪ್ರಕಾರ. ಈಗ ಇದಕ್ಕೆ ಲಾಸ್ಟಲ್ಲಿ ನೋಡಿ, ಬೇಯಿಸಿಟ್ಟಿರುವಂಥ ಆಲೂಗಡ್ಡೆನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಆಲೂಗಡ್ಡೆಗೆ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ಹಿಟ್ಟು ಮೊದಲು ಇದಾಗುತ್ತೆ ಅಂಥೇಳಿ. ನೀವು ಮೊದಲು ಬೇಕಾರೋ ಹಾಕ್ಕೊಳ್ಳಿ. ನೋಡಿ, ಈಗ ಇದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈಗ ಕಬಾಬ್ ಹಿಟ್ಟು ರೆಡಿಯಾಗಿದೆ. ನೋಡಿ, ಇಲ್ಲಿ ಕಡ್ಡಿ ತೊಗೊಂಡಿದ್ದೇನೆ. ನೀವು ಸ್ಟಿಕ್ ಇದ್ದರೆ ಸ್ಟಿಕ್ ತೊಗೊಳ್ಳಿ. ನೋಡಿ, ಈ ಥರ ಇದರೊಳಗಡೆ ಎಷ್ಟು ಇದಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ, ತುಂಬ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅಷ್ಟು ಒಳಗಡೆ ಎಲ್ಲ ಬೇಯೋದಿಲ್ಲ ಚೆನ್ನಾಗಿ. ನೋಡಿ, ಈ ಥರ ನಾನೀಗ ಎಲ್ಲವನ್ನು ಕಬಾಬ್ ರೆಡಿ ಮಾಡಿಟ್ಕೋತೇನೆ. ನೋಡಿ, ಇಲ್ಲಿ ಕಬಾಬ್ ರೆಡಿ ಮಾಡಿಟ್ಟಿದ್ದೇನೆ. ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಏನು ನಾವು ಒಂದೊಂದೇ ಕಬಾಬನ್ನು ರೆಡಿ ಮಾಡಿಟ್ಟಿದ್ದೆ ನೋಡಿ, ಅದನ್ನು ಇದರೊಳಗಡೆ ಹಾಕಬೇಕಾಗತ್ತೆ. ನೋಡಿ, ಈ ಥರ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು 3 ಹಾಕಿದ್ದೀನಿ ನೋಡಿ. ಈಗ ಸಾಕು, ಚೆನ್ನಾಗಿ ಕರಿಯುತ್ತೆ 3 ಹಾಕಿದರೆ. ಒಂದು 2 ನಿಮಿಷ ಆದಮೇಲೆ ಟರ್ನ್ ಮಾಡಿ ಹಾಕೋಣ. ನೋಡಿ, ಈಗ ತಿರುಗಿಸಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ. ನಾವು ಮೆಕ್ಕೆಜೋಳದ್ದು ಅಕ್ಕಿ ಹಿಟ್ಟೆಲ್ಲ ಹಾಕಿರ್ತೀವಿ ನೋಡಿ. ಸ್ವಲ್ಪ ಕೂಡಲೇ ಇದಾಗುತ್ತೆ. ಸ್ಲೋ ಉರಿಯಲ್ಲಿ ನಾವು ಫ್ರೈ ಮಾಡಬೇಕಾಗುತ್ತೆ ಇದನ್ನು ಚೆನ್ನಾಗಿ. ನೋಡಿ, ಈಗ ಸ್ಲೋ ಉರಿಯಲ್ಲಿ ಫ್ರೈ ಆಗಲಿ, ಇನ್ನೊಂಚೂರು ಫ್ರೈ ಆಗಬೇಕು. ನೋಡಿ, ಇಲ್ಲಿ ಕಬಾಬು ರೆಡಿಯಾಗಿದ್ದಾವೆ. ಈಗ 2 ಸೈಡು ಚೆನ್ನಾಗಿ ಫ್ರೈ ಆಗಿದ್ದಾವೆ. ತಕ್ಕೋತೀನಿ ನೋಡಿ, ಒಂದೊಂದೇ ತಕ್ಕೊಳ್ಳಿ. ನಿಮ್ಮ ಹತ್ರ ಸ್ಟಿಕ್ ಇದ್ರೆ ಬರ್ತದಲ್ಲ ಟೂಪಿಕ್, ಅದರಿಂದಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ನೋಡಿ, ಕಬಾಬ್ ಸೂಪರಾಗಿದೆ. ಮೆಕ್ಕೆಜೋಳದ ಕಬಾಬ್ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೇನೆ. ಮೆಕ್ಕೆಜೋಳದ್ದು ಕಬಾಬ್ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಸಾಸ್ ಹಚ್ಕೊಂಡು ತಿಂದರೆ ಸಖತ್ತಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಟೇಸ್ಟಾಗಿ ಇದೆ.